ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆಯ ಅವಧಿಯಲ್ಲಿ ರನ್ನ ಮಹಾಕವಿಯ ದುರ್ಯೋಧನ ವಿಲಾಪ ಈ ಒಂದು ಕಾವ್ಯದ ಪೀಠಿಕಾ ಭಾಗವನ್ನು ಚರ್ಚಿಸಿದ್ವಿ. ಈ ದಿನ ನಾವು ಕಾವ್ಯವನ್ನು ಅಧ್ಯಯನ ಮಾಡೋಣ. ಆಗಲೇ ಹೇಳಿದಾಗೆ ಇದು ಹಳೆಗನ್ನಡ ಕಾವ್ಯ ಆಗಿರೋದ್ರಿಂದ ನೀವು ಪುಸ್ತಕವನ್ನು ಕೈಯಲ್ಲಿಟ್ಟುಕೊಂಡು ನಾನು ಓದಿದ ಪ್ರತಿಯೊಂದು ಶಬ್ದವನ್ನು ಗಮನಿಸಬೇಕು. ಎಲ್ಲಿ ಅದನ್ನು ವಿಭಾಜಿಸಿ ಓದಬೇಕು, ವಿಭಾಜಿಸದಿದ್ರೆ ಅರ್ಥ ವ್ಯತ್ಯಾಸ ಆಗ್ತದೆ. ಹಾಗಾಗದ ಹಾಗೆ ನಾವು ನೋಡ್ಕೊಳ್ಬೇಕು. ಮತ್ತು ಆಗಲೇ ಇದು ನಾಟಕೀಯ ಪ್ರಕಾರದ ಹಾಗಿರುವಂಥ ಕಾವ್ಯ. ಮಧ್ಯ ಮಧ್ಯದಲ್ಲಿ ಇದಕ್ಕೆ ಪೂರಕವಾದ ವಿವರಣೆಗಳನ್ನು ಕೂಡ ಕೊಡ್ತಾ ಹೋಗ್ತೇನೆ. ಕಥಾ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ಆಸ್ವಾದಿಸಬೇಕು. ದುರ್ಯೋಧನ ವಿಲಾಪ. ವಿಲಾಪ ಅಂತಂದ್ರೆ ದುಃಖಿಸುವುದು ಅಂತ ಅರ್ಥ. ಯಾಕೆ ದುಃಖಿಸುವುದು? ಕೆಲವೊಮ್ಮೆ ಈ ಏನಾದರೂ ಒಂದು ನಾವು ನಿರ್ಣಯ ಮಾಡುವ ಮೊದಲು ಅದನ್ನು ಯೋಚಿಸದೆ ನಿರ್ಣಯ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡುವುದಿರ್ತದಲ್ಲ. ನಮ್ಮಲ್ಲಿ ಕೆಲವರು ಹೇಳ್ತಾರೆ, ಜ್ಞಾನಿಗಳಿಗೆ ಪೂರ್ವತಾಪ, ಅಜ್ಞಾನಿಗಳಿಗೆ ಪಶ್ಚಾತ್ತಾಪ ಅಂತ ಹೇಳಿ. ಇಲ್ಲಿಯೂ ಕೂಡ ಜ್ಞಾನಿಗಳಿದ್ರು. ಭೀಷ್ಮರು, ದ್ರೋಣರು, ಕೃಷ್ಣ ಇವರೆಲ್ಲ ಪೂರ್ವತಾಪ ಪಟ್ಟಿದ್ದಾರೆ. ಆದರೆ ದುರ್ಯೋಧನಿಗೆ ಅದು ಪೂರ್ವತಾಪ ಆಗಲಿಲ್ಲ. ಅವನಿಗೆ ಇದ್ರ ಪರಿಣಾಮದ ಬಗ್ಗೆ ಕಲ್ಪನೆ ಇದ್ರೂ ಕೂಡ ಇಷ್ಟು ಭೀಕರ ಆದಿತ್ತು ಅಂತ ಅವನು ಗ್ರಹಿಸಿರ್ಲಿಲ್ಲ. ಯಾಕಂದ್ರೆ ಅವನು ನಂಬಿದ್ದ ಏನು ಯೋಧರು ತನ್ನ ಪೈಕಿಯಲ್ಲಿ ಇದ್ದಾರೆ, ನನ್ನ ಪಂಕ್ತಿಯಲ್ಲಿ ಇದ್ದಾರೆ, ನನ್ನ ಸಾಲಿನಲ್ಲಿದ್ದಾರೆ, ಅವರು ನನಗೆ ಯುದ್ಧವನ್ನ ಗೆದ್ದು ಕೊಡ್ತಾರೆ ಅನ್ನೋಂಥ ಹುಂಬುತನ ಇತ್ತು ಅವನಲ್ಲಿ. ಹಾಗಾಗಿ ನೆಲಕ್ಕಿರುವೆನೆಂದು ಬಗೆದಿರೆ ಛಲಕ್ಕಿರುವೆ, ತಾನು ಛಲವನ್ನೇ ಸಾಧಿಸ್ತೇನೆ ಅಂತೇಳಿ ಹೊರಟವನು ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ವಿಲಾಪಿಸುತ್ತಾ ಇದ್ದಾನೆ, ಗೋಳಿಡ್ತಾ ಇದ್ದಾನೆ. ಯಾಕೆ ನೋಡೋಣ. ಯುದ್ಧ ಜೀವನಾವಶ್ಯಕ ವಿದ್ಯೆ. ಪ್ರಭುತ್ವ ಕಾಲ ಕಾಲಕ್ಕೆ ಯುದ್ಧಗಳನ್ನು ಸಲಹುತ್ತಾ ಬಂದಿದೆ. ಯುದ್ಧ ಯಾಕೆ ಬೇಕು? ಒಂದೋ ನಮ್ಮ ಗಡಿಯನ್ನು ನಾವು ರಕ್ಷಿಸಿಕೊಳ್ಳಬೇಕು, ನಮ್ಮ ಸಾಮ್ರಾಜ್ಯ ಸುರಕ್ಷಿತವಾಗಬೇಕು ಅನ್ನೋ ಸಂದರ್ಭದಲ್ಲಿ ಪರಕೀಯರಿಂದ ಆಕ್ರಮಣ ಆದರೆ ಅದನ್ನು ನಿಗ್ರಹಿಸಲಿಕ್ಕೆ ಯುದ್ಧ ಬೇಕು. ಇನ್ನೊಂದು, ನಮ್ಮ ಗಡಿಯನ್ನು ವಿಸ್ತರಿಸಬೇಕು ಅಂತ ಒಂದು ವಿಸ್ತರಣಾವಾದಿ ವಿಚಾರಗಳನ್ನು ಹೊಂದಿದ್ರೆ ಆವಾಗಲೂ ಕೂಡ ಯುದ್ಧ ಮಾಡಬೇಕು. ಹಿಂದೆಲ್ಲ ಇದೇ ಪದ್ಧತಿ ಇತ್ತು. ರಾಜರು ತಮ್ಮ ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮಾಡ್ಕೊಳ್ತಾ ಇದ್ರು ಮತ್ತು ಕೋಶವನ್ನು ಭರ್ತಿ ಮಾಡ್ಕೊಳ್ಬೇಕು, ಭಂಡಾರವನ್ನ, ಅಲ್ಲಿ ಧನ ಸಂಗ್ರಹಿಸಬೇಕು. ಆವಾಗ ಯುದ್ಧವನ್ನು ಮಾಡಿ ಆಕ್ರಮಣ ಮಾಡಿ ಗೆದ್ದಂತಹ ರಾಜರಿಂದ ಕಪ್ಪ ಕಾಣಿಕೆಯನ್ನು ತರುವುದು ಅಥವಾ ಅಲ್ಲಿಂದ ಲೂಟಿ ಮಾಡಿ ಅಲ್ಲಿಯ ಸಂಪತ್ತನ್ನು ಕೊಳ್ಳೆ ಹೊಡೆಯುವುದು, ಇದೆಲ್ಲ ಯುದ್ಧದ ಸಹಜವಾದ್ದು. ಹಾಗೆ ಇದು ಜೀವನಾಶಕವಂತ, ಜೀವನಕ್ಕೆ ಅವಶ್ಯಕ ಅಲ್ಲ, ಇದು ಜೀವನಾಶಕ, ಜೀವವನ್ನು ತೆಗೆಯುವಂತಹ ಒಂದು ವಿದ್ಯೆ. ಹಾಗಾಗಿ ಪ್ರಭುತ್ವ ಕಾಲ ಕಾಲಕ್ಕೆ ಯುದ್ಧಗಳನ್ನು ಸಲಹುತ್ತಾ ಬಂದಿದೆ. ಎಲ್ಲ ಪ್ರಭುತ್ವ ಕೂಡ ಸಂಬಂಧಪಟ್ಟ ಎಲ್ಲೆಲ್ಲ ರಾಜರು ಕೂಡ ಕಾಲ ಕಾಲಕ್ಕೆ ಯುದ್ಧವನ್ನೇ ಬೆಂಬಲಿಸಿಕೊಂಡು ಬಂದಿದ್ದಾರೆ. ಆಧುನಿಕ ಸಮಾಜವನ್ನು ಈ ಭೂತ ಬಿಟ್ಟಿಲ್ಲ, ನಮ್ಮನ್ನು ಕೂಡ ಬಿಟ್ಟಿಲ್ಲ, ಭಾರತೀಯರನ್ನು ಬಿಟ್ಟಿಲ್ಲ. ಆಗಾಗ ನಾವು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇರ್ತೇವೆ, ನಮ್ಮ ನೆರೆಯ ರಾಷ್ಟ್ರವಾದ ಚೀನಾ ನಮ್ಮ ಗಡಿಯನ್ನು ಉಲ್ಲಂಘಿಸಿ ಈಚೆ ಬಂದಾಗ ಮತ್ತೊಂದು ಯುದ್ಧ ಆದೀತೋ ಎನ್ನುವಂಥ ಭಯದ ಕಾರ್ಮೋಡ ಎಲ್ಲರನ್ನೂ ಕಾಡ್ತದೆ. ಪಾಕಿಸ್ತಾನದ ಮಟ್ಟಿಗಂತೂ ಬಿಟ್ಬಿಡಿ, ಅವರು ನಿತ್ಯವೂ ಯುದ್ಧದಲ್ಲೇ ತೊಡಗಿರ್ತಾರೆ ನಮ್ಮ ವಿಷಯದಲ್ಲಿ. ಹಾಗಾಗಿ ಇದೊಂದು ನಮ್ಮ ದುರ್ದೈವ ಅಂತ ಹೇಳಬೇಕು. ಯಾಕಂದ್ರೆ ನಮ್ಮ ನೆರೆಯವರು ನಮ್ಮೊಟ್ಟಿಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ರೆ ಅಥವಾ ನಾವು ನೆರೆಯವರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ರೆ ಅದು ಅಷ್ಟು ಸುಖದ ಜೀವನ ಆಗ್ತದೆ. ನೆರೆಯವರೇ ನಮಗೆ ಶತ್ರುಗಳಾದ್ರೆ ಒಂದು ದಿವಸವೂ ಕೂಡ ಗಡಿಯಲ್ಲಿ ನೆಮ್ಮದಿ ಇರುವುದಿಲ್ಲ, ನಾಡಲ್ಲಿ ಭಯದ ವಾತಾವರಣ ಇರ್ತದೆ. ಅಂತಹ ಸಂದರ್ಭದಲ್ಲಿ ಆಯಾ ರಾಷ್ಟ್ರಗಳು ಯುದ್ಧವನ್ನ ಸಲಹಬೇಕಾಗುತ್ತದೆ, ಯುದ್ಧಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕಾಗ್ತದೆ. ಬಹುತೇಕ ಹೆಚ್ಚಿನ ರಾಷ್ಟ್ರಗಳು ಇವತ್ತು ತಮ್ಮ ಆದಾಯದ ಅತಿ ಹೆಚ್ಚು ಹಣವನ್ನ
ಸೈನ್ಯಕ್ಕಾಗಿ ಮೀಸಲಿಡುವಂತ ಒಂದು ದುಸ್ಥಿತಿ ಬಂದಿದೆ. ಯಾಕಂದ್ರೆ ಎಲ್ಲರೂ ಕೂಡ ಜಗತ್ತಿನಲ್ಲಿ ತಾವೇ ಹಿರಿಯಣ್ಣರಾಗಬೇಕು, ತಾವೇ ಚಕ್ರಾಧಿಪತಿಗಳಾಗಬೇಕು, ತಮ್ಮ ಅಡಿಯಲ್ಲೇ ಎಲ್ಲ ರಾಷ್ಟ್ರಗಳು ಬರಬೇಕು ಅನ್ನುವಂತ ಒಂದು ಅತಿಯಾದಂತಹ ಒಂದು ಆಸೆಯನ್ನು ಹೊಂದಿರೋದು ಈ ಒಂದು ದುರಂತಕ್ಕೆ ಕಾರಣವಾಗಿದೆ. ಹಿರೋಶಿಮಾ ನಾಗಾಸಾಕಿ ದುರಂತಗಳೇ ಇದಕ್ಕೆ ಸಾಕ್ಷಿ ಆದಂತ ಎರಡು ಮಹಾಯುದ್ಧಗಳು. ಇಂದಿಗೂ ಕೂಡ ಕೆಲವು ಕಡೆಯಲ್ಲಿ ಒಂದು ಹುಲ್ಲು ಹುಟ್ಟದಂತ ಸ್ಥಿತಿ ಅಣ್ವಸ್ತ್ರಗಳ ಪ್ರಯೋಗದಲ್ಲಿ. ಹಾಗಾಗಿ ಇಂತಹ ದುರಂತಗಳನ್ನು ಕಂಡಿದೆ. ಭಾರತ ಪಾಕಿಸ್ತಾನ ಗಡಿಗೋಸ್ಕರ, ಗಡಿಯಲ್ಲಿ ಪಾಕಿಸ್ತಾನದ ತಂಟೆಯಿಂದ ಅಥವಾ ಅವರ ಅತಿಕ್ರಮಣದಿಂದ ಅನೇಕ ಯುದ್ಧವನ್ನು ಕಂಡಿದೆ. ಚೀನಾ ನಮ್ಮೊಟ್ಟಿಗೆ ಹೋರಾಡಿದೆ. ಭಾರತ ಕೂಡ ಯುದ್ಧವನ್ನು ಕಾಣದ ದೇಶ ಅಲ್ಲ. ಇವತ್ತಿಗೂ ಕೂಡ ನಾವು ನಮ್ಮ ರಕ್ಷಣೆಗಾಗಿ ಸಾಕಷ್ಟು ಹೆಣಗಾಡಬೇಕು, ಸಾಕಷ್ಟು ಖರ್ಚು ಮಾಡುವಂತ ಒಂದು ಸ್ಥಿತಿ ಇದೆ. ಹಾಗಾಗಿ ಬುದ್ಧನಂತ ಸಂತರೆಲ್ಲರೂ ಯುದ್ಧವನ್ನು ವಿರೋಧಿಸಿದವರೇ. ಯುದ್ಧದ ಘೋರ ಪರಿಣಾಮವನ್ನು ಜಗತ್ತಿನ ಅಧಿಕಾರದಾಹಿಗಳು ಅರಿಯಬೇಕಾಗಿದೆ. ಹಾಗಾಗಿ ಯುದ್ಧ ಆದ್ರೆ ಆಗಲಿಲ್ಲ, ಅದರ ಘೋರ ಪರಿಣಾಮ ಏನು? ಒಂದು ಕಡೆ ಹೇಳ್ತಾರೆ ಯುದ್ಧಕ್ಕೂ ಮತ್ತು ಶಾಂತಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಶಾಂತಿಯಲ್ಲಿ ಸಹಜವಾಗಿ ಸತ್ತ ತಂದೆಯ ಶವಕ್ಕೆ ಮಗ ಆದವನು ಕ್ರಮದಂತೆ ಆ ಚಿತೆಗೆ ಬೆಂಕಿಯನ್ನ ಸ್ಪರ್ಶಿಸ್ತಾನೆ ಅಥವಾ ದಹಿಸ್ತಾನೆ. ಅಪ್ಪನ ಹೆಣಕ್ಕೆ ಮಗ ಬೆಂಕಿ ಕೊಡುವುದು ಶಾಂತಿಯಲ್ಲಿ. ಯುದ್ಧದ ಪರಿಣಾಮ ಹೇಗಿರ್ತದೆ? ಯುದ್ಧದಲ್ಲಿ ಮಗನ ಹೆಣಕ್ಕೆ ಅಪ್ಪ ಬೆಂಕಿ ಕೊಡುವಂತ ಸಂದರ್ಭ ನಿರ್ಮಾಣ ಆಗ್ತದೆ. ಇದು ಯಾರು ಕೂಡ ಅಪೇಕ್ಷೆ ಪಡುವುದಿಲ್ಲ. ಹಾಗಾಗಿ ಯುದ್ಧಕ್ಕೂ ಶಾಂತಿಗೂ ವ್ಯತ್ಯಾಸ ಇಷ್ಟೇ. ಶಾಂತಿಯಲ್ಲಿ ಅಪ್ಪನ ಶವಕ್ಕೆ ಮಗ ಬೆಂಕಿ ಇಡುವಂತ ಸನ್ನಿವೇಶ ನಿರ್ಮಾಣ ಆದ್ರೆ, ಯುದ್ಧದಲ್ಲಿ ಮಗನ ಶವಕ್ಕೆ ಅಪ್ಪ ಬೆಂಕಿ ಕೊಡುವಂತ ಒಂದು ದಾರುಣ ಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಯುದ್ಧ ಯಾವತ್ತೂ ಒಳ್ಳೆಯದಲ್ಲ. ಬುದ್ಧ ಯುದ್ಧವನ್ನ ವಿರೋಧಿಸಿದ. ಯುದ್ಧದಿಂದಲ್ಲ, ಶಾಂತಿಯಿಂದಲೇ ಬೆಂಕಿಯನ್ನ ನೀರಿನಿಂದಲೇ ನಂದಿಸಬೇಕು ಅಂತ ಹೇಳಿ. ಹಾಗಾಗಿ ಯಾರ್ಯಾರು ಅಧಿಕಾರಕ್ಕಾಗಿ ಹಪಹಪಿಸ್ತಾ ಇದ್ದಾರೋ, ಯಾರಿಗೆ ಸಾಮ್ರಾಜ್ಯ ವಿಸ್ತರಣೆಯ ಆಸೆ ಇದೆಯೋ, ಅವರೆಲ್ಲರೂ ಯುದ್ಧದ ದುರಂತಗಳ ಬಗ್ಗೆ ವಿಚಾರ ಮಾಡಬೇಕು. ಅಶೋಕ ಚಕ್ರವರ್ತಿ ಯಾವ ರೀತಿ ಕಳಿಂಗ ಯುದ್ಧದ ನಂತರ ಆ ಯುದ್ಧದ ಭೀಕರತೆಯನ್ನ, ಎಷ್ಟೋ ಜನ ವಿಧವೆಯರಾದರು, ತಾಯಂದಿರು ಮಕ್ಕಳನ್ನು ಕಳ್ಕೊಂಡು ಅನಾಥರಾದರು, ಹೀಗೆ ಅನೇಕ ದುರಂತಗಳನ್ನ ಕಳಿಂಗ ಯುದ್ಧ ತಂದಾಗ ಆ ರಣರಂಗಕ್ಕೆ ಹೋಗಿ ಆ ಗೋಳಾಟವನ್ನು ಕೇಳಿದಂತಹ ಸಾಮ್ರಾಟ ಅಶೋಕ ಯುದ್ಧಕ್ಕೆ ಪೂರ್ಣ ವಿರಾಮವನ್ನು ಮಾಡಿ ಶಾಂತಿಯ ಪ್ರತಿಷ್ಠಾಪನೆಗೆ ಮುಂದಾಗ್ತಾನೆ. ಹಾಗೆ ಎಲ್ಲರೂ ಚಿಂತನೆ ಮಾಡಬೇಕು ಅನ್ನೋದು ಆಶಯವಾಗಿದೆ. ಅಶೋಕ ಚಕ್ರವರ್ತಿಯಂತೆ ಯುದ್ಧ ನೀತಿಯನ್ನು ನಿರಾಕರಿಸಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಮಹಾಭಾರತ ನಮಗೆ ಜ್ವಲಂತವಾದಂಥ ಒಂದು ಉದಾಹರಣೆಯಾಗಿದೆ. ಯಾರೆಲ್ಲ ನಾವು ಅತಿಯಾದಂಥ ದುರಾಸೆಗೆ ದಾಯಾದಿಗಳ ಮಧ್ಯದಲ್ಲಿ, ಮನೆಗಳ ಮಧ್ಯದಲ್ಲಿ ಬಡದಾಡಿಕೊಳ್ತೇವೋ ಅಂಥವರು ಮಹಾಭಾರತದ ದುಷ್ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದಲ್ಲ ಒಂದು ದಿವಸ ನಾವೆಲ್ಲರೂ ಹೋಗ್ಲಿಕ್ಕಿದ್ದವ್ರೆ. ಯಾತರ ಜಟಾಪಟಿ ಒಂದು ದಿನ ಹೋಗುವೆ ಲಟಾಕಟಿ ಅಂತ ಹೇಳಿದಾಗೆ ಈ ಬದುಕು 3 ದಿನದ ಒಂದು ಸಂತೆ. ಹಾಗಾಗಿ ಈ 3 ದಿನದ ಸಂತೆಯನ್ನು ಪೂರೈಸಲಿಕ್ಕೆ ಬಂದಂತಹ ನಾವು ನಮ್ಮ ದುರಾಸೆಯ ಕಾರಣದಿಂದ ದುರಂತಕ್ಕೆ ನಮ್ಮ ಬದುಕನ್ನು ನೂಕಿಕೊಳ್ಳಬಾರದು. ಯುದ್ಧ ಎಂದಿಗೂ ಪರಿಹಾರ ಅಲ್ಲ. ಹಾಗಾಗಿ ಶಾಂತಿಯುತ ಬದುಕನ್ನೇ ನಾವೆಲ್ಲ ಬಾಳಬೇಕು. ಇಲ್ಲದಿದ್ರೆ ದುರ್ಯೋಧನನಂತ ಒಬ್ಬ ಮಹಾನ್ ನಾಯಕ, ದುರ್ಯೋಧನಂತ ಒಬ್ಬ ಧೈರ್ಯಶಾಲಿ ನಾಯಕ ರಣರಂಗದಲ್ಲಿ ಅಸಹಾಯಕನಂತೆ ಪ್ರಲಾಪಿಸುವಂತ ಒಂದು ಸ್ಥಿತಿಯನ್ನ ತಂದದ್ದಿದ್ರೆ ಅವನ ಹುಂಬತನ, ಅವನ ಮೂರ್ಖತನ, ಅವನ ದುರಾಲೋಚನೆಯ ಬುದ್ಧಿ, ಮುಂದಾಲೋಚನೆ ಇಲ್ಲದ ನಿರ್ಧಾರಗಳು ಇವೆಲ್ಲವೂ ಅವನಿಗೆ ದುರಂತಕ್ಕೆ ಈಡು ಮಾಡಿದೆ. ದುರ್ಯೋಧನ ವಿಲಾಪಿಸುತ್ತಾನೆ. ಆ ಒಂದು ಸನ್ನಿವೇಶವನ್ನ ರನ್ನ ಬಹಳ ಸೊಗಸಾಗಿ ವರ್ಣಿಸಿದ್ದಾನೆ. ಪುಸ್ತಕವನ್ನು ನೋಡಿ. ಉಡಿದಿರ್ದ ಕೈದು ನೆತ್ತರ ಕಡಲೊಳ ಅಡಿಗಡಿಗೆ ತಳಮನ್ನುರ್ಚುತ್ತಿರೆ, ಕಾಲಿಡಲ್ಲೆಡೆ ಒಡೆಯದೆ ಕುರುಪತಿ ದಡಿಗ ವೆಣಂಗಳನ್ನೇ ಮೆಟ್ಟಿ ಮೆಲ್ಲನೆ ನೆಡೆದಂ. ಉಡಿದಿದ್ದ ಕೈದು, ಉಡಿದು ಇರ್ದ ಮುರಿದು ಹೋಗಿರುವಂತ ಕೈದು ಅಂದ್ರೆ ಕೈಯಲ್ಲಿ ಧರಿಸುವಂತ ಆಯುಧಗಳು ಅಂತ ಹೇಳಿ. ಕತ್ತಿ, ಗುರಾಣಿ ಎಲ್ಲ ಯುದ್ಧಕ್ಕೆ ಬಳಸಿದಂತ ಆಯುಧಗಳು, ಬಿಲ್ಲು, ಬಾಣಗಳು ಇವೆಲ್ಲವೂ ಕೂಡ ಮುರಿದು ಬಿದ್ದಿದೆ ಯುದ್ಧ ಭೂಮಿಯಲ್ಲಿ. ಮುರಿದಿದ್ದಂತಹ ಆ ಬಾಣಗಳು, ಈಟಿಗಳು ಇವೆಲ್ಲ ಕೈದು, ಖಡ್ಗ
ಇವೆಲ್ಲ ಮುರಿದು ಇದ್ದ ಕೈದು. ನೆತ್ತರ ಕಡಲ್. ಕಡಲು ಅಂದ್ರೆ ಸಮುದ್ರ. ಯಾವುದರ ಕಡಲು ಇಲ್ಲಿ? ರಕ್ತ. ನೆತ್ತರು ಅಂದ್ರೆ ರಕ್ತ. ರಕ್ತದ ಸಮುದ್ರ. ಆ ಪ್ರಮಾಣದಲ್ಲಿ ಅಲ್ಲಿ ಹತ್ಯೆಯಾಗಿದೆ, ಸಾವನ್ನಪ್ಪಿದ್ದಾರೆ. ರಕ್ತ ಕೋಡಿಯಾಗಿ ಸಾಗರದಂತೆ ಕಾಣಿಸ್ತಾ ಇದೆ, ಹರಿತಾ ಇದೆ. ಆ ರಕ್ತದ ಮಧ್ಯದಲ್ಲಿ ಅಲ್ಲಲ್ಲಿ ಯಾವ ರೀತಿ ಸಮುದ್ರದಲ್ಲಿ ಮೀನು ಮುಂತಾದ ಜಲಚರಗಳು ಇರ್ತಾವೋ, ಇಲ್ಲಿ ರಕ್ತದ ಕಡಲಲ್ಲಿ ಏನಿದೆ? ಮುರಿದು ಬಿದ್ದಂತಹ ಆಯುಧಗಳಿದೆ. ಕಡಲೊಳ್ ಅಡಿ ಅಡಿಗೆ ಅಂದ್ರೆ ಹೆಜ್ಜೆ, ಅಡಿ ಅಂದ್ರೆ ಹೆಜ್ಜೆ, ಹೆಜ್ಜೆ ಹೆಜ್ಜೆಗೆ ನಡೆದು ಹೋಗುವಾಗ, ಆ ರಕ್ತದ ಕಡಲಿನಲ್ಲಿ ಯುದ್ಧ ಭೂಮಿಯಲ್ಲಿ ನಡೆದು ಹೋಗುವಾಗ ಹೆಜ್ಜೆ ಹೆಜ್ಜೆಗೆ ತಳಮನ್ ಉರ್ಚುತ್ತಿರೆ. ಪಾದವನ್ನು ಚುಚ್ಚುತ್ತಾ ಇದೆ. ತಳ ಅಂದ್ರೆ ಪಾದ. ನಡೆದು ಹೋಗುವಾಗ ಆ ರಕ್ತ, ಸಮುದ್ರದಂತಿರುವಂತಹ ರಕ್ತದ ಒಂದು ಪ್ರದೇಶದಲ್ಲಿ ನಡೆದು ಹೋಗುವಂತ ಸಂದರ್ಭದಲ್ಲಿ ಮುರಿದು ಬಿದ್ದಂತ ಆಯುಧಗಳು ದುರ್ಯೋಧನನ ಪಾದವನ್ನು ಚುಚ್ಚುತ್ತಿದೆ. ಕಾಲಿಡಲ್ ಎಡೆವಡೆಯದೆ. ಹೆಜ್ಜೆ ಇಟ್ಟು ಚುಚ್ಚಿದ ತಕ್ಷಣ ನಾವೀಗ ಮುಳ್ಳು ಚುಚ್ಚಿದ್ರೆ ಏನ್ ಮಾಡ್ತೇವೆ? ಪಟ್ಟಂತ ಕಾಲು ಹಿಂಸರಿತೇವೆ, ತೆಗೆದು ಬಿಡ್ತೇವೆ. ಹಾಗೆ ಈಗ ಕಾಲಿಡ್ತಾನೆ ಅವನು, ಕಾಣಿಸ್ತಾ ಇಲ್ಲ, ಅಲ್ಲಿ ಚುಚ್ಚುತ್ತದೆ, ಅದು ತಕ್ಷಣ ಮತ್ತೆ ತೆಗಿತಾನೆ. ಎಲ್ಲೂ ಪಾದ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ನೋಡಿದ್ರಲ್ಲಿ ಮುರಿದು ಬಿದ್ದಂತಹ ಆಯುಧಗಳು ಕಾಣಿಸ್ತಾ ಇದೆ. ಕಾಲ್ ಇಡಲ್ ಎಡವಡೆಯದೆ. ಕುರುಪತಿ. ಕುರುಪತಿ ಅಂದ್ರೆ ಯಾರು? ಕುರು ವಂಶದ ಅಧಿಪತಿ. ಇಲ್ಲಿ ಕುರುಪತಿ ಕುರುಕುಲದ ಯಜಮಾನ ಸುಯೋಧನ. ದುರ್ಯೋಧನ ಅಂತಾನು ಕರೀತಾರೆ ಅವನನ್ನ, ಸುಯೋಧನ ಅಂತಾನು ಕರೀತಾರೆ. ಅವ್ರ ಕಡೆಯವರೆಲ್ಲ ಅವನನ್ನ ಸುಯೋಧನ ಅಂತಾನೆ ಕರೆಯೋದು, ದುರ್ಯೋಧನ ಅಂತ ಕರೆಯೋದು ಕಡಿಮೆ. ಸುಯೋಧನ ಆ ದಡಿಗವೆಣಗಳನ್ನೇ, ದೈತ್ಯಾಕಾರದ ಹೆಣಗಳು. ಸಾಮಾನ್ಯವಾಗಿ ಬದುಕಿದ್ದಾಗ ಬಾರಿಕಿದ್ದವರು ಕೂಡ ಸತ್ತ ಮೇಲೆ ಬೀಗ್ತಾರೆ. ತಕ್ಷಣದಲ್ಲಿ ಸಂಸ್ಕಾರ ಆಗದೇ ಇದ್ದಂತ ಶವಗಳೆಲ್ಲ ಬಹಳ ಹೊತ್ತು ಬಿಡ್ತಾ ಹೋದ್ರೆ ಊತುಕೊಳ್ಳಿಕ್ಕೆ ಶುರು ಆಗ್ತದೆ. ಈ ನೀರಲ್ಲಿ ಬಿದ್ದದ್ದೆಲ್ಲಾದ್ರೂ ಮತ್ತು ಜಾಸ್ತಿ ಆಗ್ತದೆ. ಇದು ನೆತ್ತರ ಕಡಲಲ್ಲಿ ಬಿದ್ದಂತಹ ಶವಗಳು ಊತುಕೊಂಡಿವೆ, ಬಾತುಕೊಂಡಿವೆ. ನೋಡ್ಲಿಕ್ಕೆ ಮೊದಲೇ ಕಟ್ಟುಮಸ್ತಿ ಇರ್ತಾರೆ ಅವರು, ಸೈನಿಕರು, ಬಲಾಢ್ಯರು, ಅದರಲ್ಲೂ ಸತ್ತು ಬಿದ್ದವರು. ಹಾಗಾಗಿ ಅವರೆಲ್ಲ ಒಂದ್ ರೀತಿ ದೈತ್ಯಾಕಾರದಲ್ಲಿ ಬಿದ್ದಿದ್ದಾರೆ. ದಡಿಗ ವೆಣಗಳು, ವೆಣ ಅಂದ್ರೆ ಹೆಣ, ದಾಂಟಿ ಒಂದೊಂದೇ ಹೆಣವನ್ನು ದಾಟಿ ದಾಟಿ ರಕ್ತದ ಮಡುವಿನಲ್ಲಿ ಬಿದ್ದಂತಹ ಹೆಣಗಳು, ಅದನ್ನು ದಾಟ್ತಾ ಇದ್ದಾನೆ. ಮಧ್ಯ ಮಧ್ಯದಲ್ಲಿ ಪಾದ ಚುಚ್ಚುತ್ತಾ ಇದೆ. ಅಂತ ಒಂದು ಸಂದರ್ಭ ಎದುರಾಗಿದೆ. ಮೆಲ್ಲನೆ ನಡೆದಂ ಅಂದ್ರೆ ಜಾಗೃತೆಯಿಂದ ಮುಂದಕ್ಕೆ ಹೋಗುವ ಪಯಣದ ಉದ್ದೇಶ ಎಲ್ಲಿ ಅಂತಂದ್ರೆ, ತಾತ ಭೀಷ್ಮಾಚಾರ್ಯರನ್ನು ಕಾಣ್ಲಿಕ್ಕೆ ಹೋಗ್ತಾ ಇದ್ದಾನೆ. ಒಬ್ಬನೇ ಹೋಗ್ತಾ ಇಲ್ಲ, ಜೊತೆಯಲ್ಲಿ ಸಂಜಯ ಇದ್ದಾನೆ. ಸಂಜಯನ ಜೊತೆಗೆ ಹೋಗ್ತಾ ಇದ್ದಾನೆ. ಹೇಗೆ ಅಲ್ಲಿಯ ವರ್ಣನೆ ಹೇಳ್ತಾ ಇದ್ದಾರೆ ನೋಡಿ, ಯುದ್ಧ ಭೂಮಿದು. ಇಭ ಶೈಲಂಗಳನ್ ಏರಿ ಏರಿ ರುದಿರ ಸ್ರೋತಂಗಳಂ ದಾಂಟಿ ದಾಂಟಿ ಇಬದೋರ್ ನೀಲ ಲತಾ ಪ್ರತಾನ ವಿಪಿನ ವ್ರಾತಂಗಳೊಳ್ ಸಿಲ್ಕಿ ಸಿಲ್ಕಿ ಭರಂಗೈದು ವಿರದೆ ಐದಿ ಸಂಜಯ ಸ್ಕಂದಾವಲಂಬಂ ಕುರು ಪ್ರಭುಂ ಕಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಇಭ ಅಂತಂದ್ರೆ ಆನೆ, ಶೈಲ ಅಂದ್ರೆ ಪರ್ವತ. ಯುದ್ಧ ಭೂಮಿಯಲ್ಲಿ ಬರೀ ಸೈನಿಕರು ಸಾಯೋದಿಲ್ಲ, ಸೈನ್ಯದೊಟ್ಟಿಗಿರುವಂತ ಕುದುರೆಗಳು ಅಥವಾ ಆನೆಗಳು ಇವೆಲ್ಲ ಸತ್ತು ಬಿದ್ದಿರ್ತದೆ. ಹಾಗಾಗಿ ಇಲ್ಲಿ ಆಗಿನ ಕಾಲದಲ್ಲಿ ಹೆಚ್ಚು ಆನೆಯ ಮೇಲೆ ಸವಾರಿ ಮಾಡೋದಿತ್ತು ಯುದ್ಧ ಭೂಮಿಯಲ್ಲಿ. ಕುದುರೆಯನ್ನು ಬಳಸುವುದು ಈ ಕಡೆ ಭಾರತದಲ್ಲಿ ಕಡಿಮೆ, ಅದು ಪರ್ಷಿಯಾ ದೇಶದಿಂದ ಬಂದಂತ ಒಂದು ಪ್ರಾಣಿ ಅದು. ಹಾಗಾಗಿ ಇಲ್ಲಿ ಹೆಚ್ಚಾಗಿ ಯುದ್ಧ ಭೂಮಿಯಲ್ಲಿ ಆನೆಗಳನ್ನೇ ನಾವು ಹೆಚ್ಚು ಕಾಣಬಹುದಾಗಿತ್ತು. ಇಲ್ಲಿ ಶೈಲಗಳು, ಸತ್ತು ಬಿದ್ದಂತಹ ಪರ್ವತದ ಗಾತ್ರದಲ್ಲಿರುವಂತಹ ಆನೆಗಳು. ಆ ರೀತಿಯಲ್ಲಿ ಆನೆ ಸತ್ತು ಬಿದ್ದಿದೆ ಅಂದ್ರೆ ಯುದ್ಧ ಭೂಮಿಯಲ್ಲಿ ನೋಡಿದ್ರೆ ಅಲ್ಲಲ್ಲಿ ಪರ್ವತ ಕಂಡಂಗೆ ಕಾಣಿಸ್ತದೆ, ಹತ್ರಗೂ ನೋಡಿದ್ರೆ ಅದೆಲ್ಲ ಆನೆ. ಶೈಲಂಗಳನ್ನ ಏರಿ ಏರಿ ದಾಟೋಗ್ಬೇಕಲ್ಲ, ಮಧ್ಯೆಯಲ್ಲಿ ಆನೆಗಳು ಸತ್ತು ಬಿದ್ದಿದೆ ಮಾರ್ಗ ಮಧ್ಯೆಯಲ್ಲಿ, ಅದನ್ನು ಹತ್ತಿ ಇಳಿತಾನೆ. ಮತ್ತೆ ದಾಂಟಿ ಅದೆಲ್ಲ ದಾಟಿ ಅಥವಾ ಏರಿ ಶೈಲಗಳನ್ನು ಏರಿ ರುದಿರ ಸ್ರೋತಂಗಳಂ ದಾಂಟಿ ರಕ್ತ, ರುದಿರ ಅಂದ್ರೆ ರಕ್ತ, ನೆತ್ತರು ಅಂದ್ರೆ ರಕ್ತ, ಆ ರಕ್ತದ
ಪ್ರವಾಹ ನದಿಗಳನ್ನ ದಾಟಿ ಹೋಗ್ತಾ ಇದ್ದಾನಂತೆ. ಪರ್ವತ ಗಾತ್ರದ ಆನೆಗಳು, ಮಧ್ಯ ಮಧ್ಯದಲ್ಲಿ ಪ್ರವಾಹ, ರಕ್ತದ ಪ್ರವಾಹ, ಆ ನದಿ ಅದನ್ನು ದಾಟಿ ಹೋಗ್ತಾನೆ. ಇಬದೋ ನೀಲ ಲತಾ ಪ್ರತಾನ ವಿಪಿನ ವ್ರಾತಂಗಳೊಳ್ ಸಿಲುಕಿ ಸಿಲುಕಿ. ದೊಡ್ಡ ದೊಡ್ಡ ಆನೆಗಳು ಸತ್ತು ಬಿದ್ದಿದೆ. ಆನೆ ಹೀಗೆ ಮೇಲದಿಂದ ಕೆಳಗಡೆ ಇಳಿಬಿಟ್ಟಂತ ಅದರ ಸೊಂಡಿಲುಗಳು ನೀಲ ಲತಾ ಅಂದ್ರೆ ಬಳ್ಳಿ, ಕಾಡಿನಲ್ಲಿ ಮರದಿಂದ ಹೀಗೆ ಮರಕ್ಕೆ ಹಬ್ಬಿದ ಬಳ್ಳಿಗಳು ಹೇಗೆ ಕಾಣಿಸ್ತದೋ ನೆಲಕ್ಕೆ ಮೇಲಿಂದ ಕೆಳಗೆ, ಹಾಗೆ ಸತ್ತು ಬಿದ್ದ ಆನೆಯ ಸೊಂಡಿಲು ನೀಲ ಬಣ್ಣದ ಬಳ್ಳಿಯ ಹಾಗೆ ಅದರೊಳಗಡೆ ಸಿಕ್ಬಿಡ್ತಾನ ನಾವು. ಪ್ರತಾನ ಆ ಗುಂಪು, ಅದು ಆ ಸುತ್ತಿಕೊಂಡಿರುವಂತಹ ಸೊಂಡಿಲು ಒಂದಕ್ಕೊಂದು ಯಾವ ರೀತಿ ಬಳ್ಳಿಗಳು ಸುತ್ತಿದ ಹಾಗೆ ಅದರೊಳಗಡೆ ಒಂದು ಕಾಲು ಬೀಳ್ತದೆ. ವ್ರಾತಂಗಳೊಳ್ ಸಿಲ್ಕಿ ಸಿಲ್ಕಿ, ಆ ಮಧ್ಯದಲ್ಲಿ ಬಳ್ಳಿಗಳ ಮಧ್ಯೆ ಸೊಂಡಿಲ ಮಧ್ಯದಲ್ಲಿ ಸಿಕ್ಕಿ ಬಿದ್ದು ಬರಂಗೈದು ತಕ್ಷಣದಲ್ಲೇ ಮತ್ತೆ ಅದರಿಂದ ತಪ್ಪಿಸಿಕೊಂಡು ಬಿದುವಂತ ಸಂದರ್ಭದಲ್ಲಿ ಸಂಜೆಯ ಶಿರಸ್ಕಂದ ಅವನ ತಲೆ ಹಿಡ್ಕೊಳ್ತಾನಂತೆ. ಮುಗ್ಗರಿಸಿ ಬೀಳುವಾಗ ಪಕ್ಕದಲ್ಲಿ ಸಂಜಯನ ತಲೆ ಅಥವಾ ಕುತ್ತಿಗೆಯನ್ನು ಹಿಡ್ಕೊಂಡು ಆಧರಿಸಿಕೊಳ್ತಾ ಇದ್ದಾನೆ. ಕುರುಪ್ರಭುಂ, ಕುರುವಂಶದ ಪ್ರಭು ಬೀಳುವಾಗ ಸಂಜಯನನ್ನು ಆಶ್ರಯಿಸ್ತಾನೆ, ಅವನ ತಲೆ ಹಿಡ್ಕೊಳ್ತಾನೆ, ಮತ್ತೆ ಹೇಳ್ತಾನೆ, ಮುಗ್ಗರಿಸ್ಲಿಕ್ಕೆ ಆಗ್ತದೆ, ಆದಂಗಾಗ್ತದೆ, ಮತ್ತೆ ಅದನ್ನು ತಡ್ಕೊಳ್ತಾನೆ. ಅಂದ್ರೆ ಆನೆಗಳ ಸೊಂಡಿಲುಗಳೆಂಬ ನೀಲಾಕಾರದ ಆ ಒಂದು ಬಳ್ಳಿ, ಆನೆಯ ಸೊಂಡಿಲು ಹೇಗೆ ಕಾಣಿಸ್ತಾ ಅಂದ್ರೆ ಕಾಡಿನಲ್ಲಿರುವ ಮರಕ್ಕೆ ಬಳ್ಳಿ ಹಬ್ಬಿಕೊಂಡಿದೆ. ಆ ಬಣ್ಣ ಯಾವುದು? ನೀಲಾಕಾರದ. ಅದರ ಸಮೂಹನ ಅದರಲ್ಲಿ ಸಿಕ್ಕಿ ಬಿದ್ದು ಅದನ್ನು ದಾಟಿ ಅವಾಗ ಸಹಾಯ ಯಾರ್ದು? ಸಂಜಯನ ಸಹಾಯದಿಂದ ಆತ ದಾಟಿ ಬರ್ತಾನೆ. ಕುರುಪ್ರಭುಂ ಕಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಶರ ಅಂದ್ರೆ ಬಾಣ, ಜಾಲ ಅಂದ್ರೆ ಬಲೆ, ಬಾಣಗಳ ಬಲೆಯಿಂದಲೇ ಜರ್ಜರಿತನಾಗಿ ಬಿದ್ದಿರುವಂತಹ ಗಾತ್ರ ತ್ರಾಣಂ ದ್ರೋಣಾಚಾರ್ಯರನ್ನು ಕಂಡ. ದ್ರೋಣ ಇವರ ಕುಲಗುರು, ಇವರಿಗೆಲ್ಲ ವಿದ್ಯೆ ಕಲಿಸಿದಂತ ಗುರು. ಪ್ರಾರಂಭದಲ್ಲೇ ಗುರುವಿನ ದರ್ಶನ ಆಯಿತು. ಭೀಷ್ಮರನ್ನ ಕಾಣಲಿಕ್ಕೆ ಹೋಗುವ ಆರಂಭದಲ್ಲಿ ದುರ್ಯೋಧನ ಯುದ್ಧ ಭೂಮಿಯಲ್ಲಿ ಯಾರ ಶವವನ್ನು ನೋಡ್ತಾನಂತಂದ್ರೆ ಬಾಣಗಳಿಂದ ಘಾಸಿಗೊಳಪಟ್ಟಂತಹ ಅವರ ಗುರುವಾದಂತಹ ದ್ರೋಣಾಚಾರ್ಯರನ್ನು ಕಾಣ್ತಾನೆ. ಮುಂದೆ ಹೇಳ್ತಾರೆ ನೋಡಿ. ಅಂತೂ ನಿಸರ್ಗ ದುಷ್ಟ ದೃಷ್ಟದ್ಯುಮ್ನ ಕಚ ನಿಗ್ರಹ ಕರವಿಲುಳಿತ ಮೌಳಿಯಾಗಿದ್ದ ಭಾರದ್ವಾಜ ನಿರವಂ ರಾಜರಾಜಂ ನೋಡಿ. ಭರದ್ವಾಜ ಮುನಿಯ ಮಗನಾಗಿರೋದ್ರಿಂದ ದ್ರೋಣಾಚಾರ್ಯರನ್ನು ಭಾರದ್ವಾಜ ಅಂತಾನು ಕರೀತಾರೆ. ದ್ರೋಣರ ಇನ್ನೊಂದು ಹೆಸರು ಏನು ಅಂತ ಕೇಳಿದ್ರೆ ಭಾರದ್ವಾಜ. ಅದು ಹೇಗೆ ಬಂತು ಅಂದ್ರೆ ಅವರ ತಂದೆ ಹೆಸರು ಭಾರದ್ವಾಜ ಮುನಿ ಆಗಿರೋದ್ರಿಂದ ಇವರಿಗೂ ಕೂಡ ಹಾಗೆ ಸಂಬೋಧನೆ ಮಾಡಲಾಗಿದೆ. ಅಂತೂ ನಿಸರ್ಗ ದುಷ್ಟ ದೃಷ್ಟದ್ಯುಮ್ನ ಪಾಂಡವರ ಸೇನಾ ನಾಯಕ, ದ್ರೌಪದಿ ಅಣ್ಣ. ಅವನನ್ನು ನಿಸರ್ಗ ದುಷ್ಟ ಅಂತ ಸಂಬೋಧನೆ ಮಾಡಿದ್ದಾನೆ. ಇಲ್ಲಿ ಒಂದು ಪ್ರಶ್ನೆ ಹೇಳ್ತದೆ. ಸತ್ಯದ ಪಕ್ಷ, ಧರ್ಮದ ಪಕ್ಷ ಅಂದುಕೊಂಡಿರುವಂತಹ ಪಾಂಡವರು ಸ್ವಭಾವತಃ ನಿಸರ್ಗ ದುಷ್ಟನಾದಂತಹ ದೃಷ್ಟದ್ಯುಮ್ನನ್ನ ಸೇನಾ ನಾಯಕನನ್ನಾಗಿ ಮಾಡ್ತಾರೆ ಅಂತಾದ್ರೆ ಅದು ನೈತಿಕತೆಯೇ? ಸಾಮಾನ್ಯವಾಗಿ ಎಲ್ಲರನ್ನು ಕಾಡುವಂತಹ ಒಂದು ಪ್ರಶ್ನೆ ಇದು. ಹಾಗಾದ್ರೆ ಅವನನ್ನು ಯಾಕೆ ಮಾಡಿದ್ರು? ಇಲ್ಲಿ ಎಚ್ಚರಿಕೆಯಿಂದ ಬಳಸಿದಾನೆ ರನ್ನ. ನಿಸರ್ಗ ದುಷ್ಟ ಯಾರಿಗೋಸ್ಕರ, ಯಾರಿಗಾಗಿ? ಕೇವಲ ದ್ರೋಣಾಚಾರ್ಯರ ವಿಷಯದಲ್ಲಿ ಮಾತ್ರ. ಹಾಗಾದ್ರೆ ಪರಂಪರಾಗತ ಶತ್ರುತ್ವ ಅಂತ ಕರೀತಾರೆ ಅದನ್ನ. ಈಗಾಗಲೇ ನಾನು ಹೇಳಿದಾಗೆ ಭಾರತಕ್ಕೂ ಪಾಕಿಸ್ತಾನಕ್ಕೂ ಬಹಳ ಸಾರಿ, ನಮ್ಮದೇ ಒಂದು ಭಾಗ ಅದು, ಆದ್ರೆ ಬಹಳ ಸಾರಿ ನಮಗೆ ಅವರಿಗೆ ಯುದ್ಧ ಆಗಿದೆ. ಎಷ್ಟು ಹೇಳಿದ್ರು ಅವರನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನೆಲದ ಮೇಲೆ ಇನ್ನೂ ಕೂಡ ಅವರು ಆಕ್ರಮಣ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಪಾಕಿಸ್ತಾನ ಅನ್ನುವುದು ನಮ್ಮ ಪಾಲಿನ ಶತ್ರು ರಾಷ್ಟ್ರ ಅನ್ನೋದು ತಲೆಯಲ್ಲಿ ಕೂತು ಬಿಟ್ಟಿದೆ, ಫಿಕ್ಸ್ ಆಗಿಬಿಟ್ಟಿದೆ ಅದು. ಹಾಗಾಗಿ ಸಹಜವಾಗಿ ಕೇವಲ ಯುದ್ಧ ಅಂತ ಹೇಳಲ್ಲ, ನಾಳೆ ಒಂದು ಕ್ರಿಕೆಟ್ ಮ್ಯಾಚ್ ನಡೀತು ಅಂತ ಇಟ್ಕೊಳ್ಳುವ,
ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತದೆ ಹೇಳಾದ್ರೆ ಆ ದಿವಸ ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಬಿಟ್ಕೊಂಡು ಟಿವಿ ಮುಂದೆ ಕುತ್ಕೊಂಡು ಇರ್ತಾರೆ. ತುಂಬಾ ಆಸಕ್ತಿ, ಏನೋ ಒಂದು ರೀತಿ ರೋಷ. ಪಾಕಿಸ್ತಾನದ ಒಂದೊಂದು ಉದ್ದರಿಗಳು ವಿಕೆಟ್ಗಳು ಬಿದ್ದ ಹಾಗೆ ನಾವು ಸಂಭ್ರಮಿಸ್ತೇವೆ, ಪಟಾಕಿ ಸಿಡಿಸ್ತೇವೆ, ಖುಷಿ ಪಡ್ತೇವೆ. ನಮ್ಮಿಂದ ಅವರು ಸೋಲನ್ನು ಒಪ್ಪಿದಾಗ ಅಲ್ಲಿ ಎಷ್ಟೋ ಟಿವಿಗಳನ್ನು ಒಡೆದಾಕಿದ್ದಾರೆ. ಮಾಧ್ಯಮಗಳಲ್ಲಿ ಎಲ್ಲ ಕಡೆಯಲ್ಲೂ ಹೇಳೋದಷ್ಟೇ, ಪರಂಪರಾಗತ ಶತ್ರುಗಳು. ಯಾಕೆ? ಇನ್ನು ಅಂಥ ದ್ವೇಷವೇ ಅಲ್ಲ, ಅದು ನಮ್ಮ ಎಲ್ಲ ರಾಜಕೀಯವಾಗಿ ಉಳಿದ ರೀತಿಯಲ್ಲಿ ಅವರು ನಮ್ಮನ್ನು ವಿರೋಧಿಸುವುದರಿಂದ ಈ ನೆಲದ ಪ್ರತಿಯೊಬ್ಬರ ಭಾವನೆ ಏನಿದೆ ಅಂತಂದ್ರೆ ಪಾಕಿಸ್ತಾನ ನಮಗೆ ಶತ್ರು ರಾಷ್ಟ್ರ. ಅದೇ ಶ್ರೀಲಂಕಾದೊಟ್ಟಿಗೆ ಕ್ರಿಕೆಟ್ ಆಡ್ಬೇಕಾದ್ರೆ ನಮ್ಗೆ ಅಷ್ಟೆಲ್ಲ ಮೈ ಕುದಿಯುವುದಿಲ್ಲ, ಸೋತ್ರೆ ಬೇಸರ ಆಗ್ತದೆ. ಹಾಗಂತ ಶ್ರೀಲಂಕಾವನ್ನು ನಾವು ಪಾಕಿಸ್ತಾನದ ರೀತಿಯಲ್ಲಿ ಟ್ರೀಟ್ ಮಾಡೋದಿಲ್ಲ. ಯಾಕಂತಂದ್ರೆ ಸಹಜವಾಗಿ ನಮ್ಮ ಮನಸ್ಥಿತಿ ಅದಕ್ಕೆ ಸೆಟ್ ಆಗಿಬಿಟ್ಟಿದೆ, ಹೊಂದಿಕೊಂಡಿದೆ. ಪಾಕಿಸ್ತಾನ ಅನ್ನೋದು ನಮಗೆ ಆಗದ ರಾಷ್ಟ್ರ ಅನ್ನೋದು. ಹಾಗೆ ದೃಷ್ಟದ್ಯುಮ್ನನ ತಲೆಯಲ್ಲಿ ಒಂದು ವಿಷಯ ಫಿಕ್ಸ್ ಏನಂದ್ರೆ, ದ್ರೋಣಾಚಾರ್ಯ ಎನ್ನುವವನು ನಮಗೆ ಆಗದೇ ಇದ್ದವ, ನನಗೆ ಆಗದಿದ್ದವ, ಅಥವಾ ನಮಗೆ ಆಗದೆ ನಮ್ಮ ಅಪ್ಪನಿಗೂ. ಯಾಕೆ? ದೃಷ್ಟದ್ಯುಮ್ನನ ಅಪ್ಪ, ದ್ರೌಪದಿಯ ಅಪ್ಪ ದೃಪದ ಮತ್ತು ದ್ರೋಣಾಚಾರ್ಯರು ಒಂದೇ ಪಾಠಶಾಲೆಯಲ್ಲಿ ಕಲಿತವರು. ಹೇಳಿ ಕೇಳಿ ಯುವರಾಜ, ರಾಜನ ಮಗ ದೃಪದ, ಇವರು ಕಡುಬಡವರು, ಊಟಕ್ಕೂ ಕೂಡ ಕಷ್ಟ ಇರುವಷ್ಟು ಬಡತನ ದ್ರೋಣಾಚಾರ್ಯರಿಗೆ. ಇಬ್ಬರೂ ಪಾಠಶಾಲೆಯಲ್ಲಿ ಸ್ನೇಹಿತರು. ಆ ಸಂದರ್ಭದಲ್ಲಿ ಉತ್ಸಾಹದಲ್ಲಿ ದೃಪದ ಒಂದು ಮಾತನ್ನು ಹೇಳಿಡ್ತಾನೆ. ಏನು? ನೀನು ಹೆದರಬೇಡ ಫ್ರೆಂಡ್, ಗೆಳೆಯ, ಎಳಬೇಡ, ಹೆದರಬೇಡ. ಮುಂದೊಂದು ದಿವಸ ನಾನು ರಾಜನಾದ ಬಳಿಕ ಸಾಮ್ರಾಜ್ಯದಲ್ಲಿ ಅರ್ಧ ಭಾಗವನ್ನ ನಿನಗೆ ನಾನು ಕೊಡ್ತೇನೆ ಹೇಳುವಂಥದ್ದೊಂದು ಪ್ರಾಮಿಸ್ ಮಾಡಿರ್ತಾನೆ. ಮುಂದೆ ದ್ರೋಣಾಚಾರ್ಯರು ಬಡತನವನ್ನ ತಡಿಲಿಕ್ಕಾಗ್ದೇನೆ ದೃಪದ ಕೊಟ್ಟ ಮಾತನ್ನು ನೆನಪಿಸಿಕೊಂಡು ದೃಪದ ಇದ್ದಲ್ಲಿಗೆ ಬಂದು ಆ ದಿವಸ ಪಾಠಶಾಲೆಯಲ್ಲಿ ಹೇಳಿದಂತಹ ಅಥವಾ ಕಲಿಯುವಾಗ ಹೇಳಿದ ಮಾತನ್ನು ನೆನಪಿಸ್ತಾನೆ. ದೃಪದ ಹುಡುಗಾಟದಲ್ಲಿ ಹೇಳಿದ ಮಾತನ್ನು ನಿಜ ಅಂತ ಭಾವಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಉತ್ಸಾಹದಲ್ಲಿ ಏನೋ ಪ್ರಾಮಿಸ್ ಮಾಡಬಾರ್ದು, ಮಾತು ಕೊಡಬಾರ್ದು ಹೇಳಿ. ಹಾಗಾಗಿ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ, ಅವಮಾನಿಸ್ತಾನೆ. ಈ ಅವಮಾನಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ಳೇಬೇಕು ಅಂತ ತೀರ್ಮಾನಕ್ಕೆ ಬಂದ ದ್ರೋಣಾಚಾರ್ಯರು ಏನ್ ಮಾಡ್ತಾರಂತಂದ್ರೆ, ಪಾಂಡವರಿಗೆ ವಿದ್ಯೆಯನ್ನು ಕಲಿಸ್ತಾರೆ, ಅರ್ಜುನನನ್ನ ಬಿಲ್ಧರನನ್ನಾಗಿ ಮಾಡ್ತಾರೆ, ಸವ್ಯಸಾಚಿಯನ್ನಾಗಿ ಮಾಡ್ತಾರೆ. ಆಮೇಲೆ ಅರ್ಜುನರಿಂದ ಅಥವಾ ಪಾಂಡವರಿಂದ ಅಥವಾ ತಮ್ಮ ಶಿಷ್ಯರಿಂದ ಗುರುದಕ್ಷಿಣೆ ಏನು ಬೇಕಂದ್ರೆ ದೃಪದನನ್ನ ಸೆರೆ ಹಿಡಿದು ತಂದು ತನ್ನ ಮಂಚದ ಕಾಲಿಗೆ ಕಟ್ಟಬೇಕು ಅಂತ ಹೇಳ್ತಾರೆ. ಹೋಗ್ತಾರೆ ಇವರು, ದೃಪದ ರಾಜನ ಮೇಲೆ ಯುದ್ಧ ಮಾಡ್ತಾರೆ. ಅವನನ್ನು ಸೋಲಿಸಿ ಸೆರೆ ಹಿಡಿದು ತಂದು ಮಲಗಿರುವಂತ ದ್ರೋಣಾಚಾರ್ಯರ ಮಂಚದ ಕಾಲಿಗೆ ಕಟ್ತಾರೆ. ಗೊತ್ತಿರ್ತದೆ ದ್ರೋಣಾಚಾರ್ಯರಿಗೆ. ಉದ್ದೇಶಪೂರ್ವಕವಾಗಿ ಹೇಳುವ ನೆಪ ಮಾಡಿ ತಮ್ಮ ಕಾಲಿನಿಂದ ದೃಪದನನ್ನ ತುಳಿತಾರೆ ಅವರು. ಸೇಡು. ಅವಮಾನಿತನಾದಂಥ ದೃಪದ ಮತ್ತೆ ಒಂದು ಶಪಥ ಮಾಡ್ತಾನೆ, ನನ್ನನ್ನು ಅವಮಾನಿಸಿದಂತ ಈ ದ್ರೋಣಾಚಾರ್ಯರ ತಲೆ ಕಡಿಯುವಂತಹ ಮಕ್ಕಳನ್ನು ನಾನು ಪಡಿತೇನೆ ಅಂತ ಹೇಳಿ ವರಬಲದಿಂದ ದೃಷ್ಟದ್ಯುಮ್ನನನ್ನು ಪಡೆದಿರ್ತಾನೆ. ಅಂದ್ರೆ ದೃಷ್ಟದ್ಯುಮ್ನನನ್ನ ಪಡೆಯುವಂತ ಉದ್ದೇಶವೇ ದ್ರೋಣಾಚಾರ್ಯರನ್ನ ವಧಿಸಬೇಕು, ಸೋಲಿಸಬೇಕು ಅನ್ನೋದಾದ್ರಿಂದ ಸಹಜವಾಗಿ ದ್ರೋಣಾಚಾರ್ಯರನ್ನು ಕಂಡಾಗ ದೃಷ್ಟದ್ಯುಮ್ನನಿಗೆ ಆವೇಶ ಬರ್ತದೆ, ಕೋಪ ಬರ್ತದೆ. ಅದಕ್ಕೆ ಇಲ್ಲಿ ನಿಸರ್ಗ ದುಷ್ಟ ಅಂತ ಬಳಸಿದ್ದಾರೆ ವಿನಃ ಪಾಂಡವರ ಸೇನಾನಾಯಕನಾದಂತಹ ದೃಷ್ಟದ್ಯುಮ್ನ ದುಷ್ಟ ಅಂತ ಹೇಳಿ ತಿಳ್ಕೊಳ್ಬಾರದು. ದ್ರೋಣಾಚಾರ್ಯರ ಪಾಲಿಗೆ ಮಾತ್ರ ಆತ ದುಷ್ಟನಾಗಿದ್ದ. ಅವರನ್ನು ಕಂಡ್ರೆ ಅವನಿಗೆ ಆಗ್ತಾ ಇರಲಿಲ್ಲ. ಅವನಿಂದ ಕಚ ನಿಗ್ರಹ ಕರವಿಲುಳಿತ, ತಿರುಚಲ್ಪಟ್ಟಂತ, ಕಚ ಅಂದ್ರೆ ತಲೆ ಕೂದಲು. ಅವ್ರು ಅವಾಗ ಆಚಾರ್ಯರನ್ನು ಮುಡಿ ಕಟ್ತಾ ಇದ್ರು. ಸಾಮಾನ್ಯವನು ಏನ್ ಮಾಡ್ತಾನೆ ಅಂತಂದ್ರೆ ಆ ಮುಡಿಯನ್ನು ಹಿಡಿದು ತಿರ್ಸಿ ಕತ್ತಿಯಿಂದ ಕಡ್ದಿರ್ತಾನೆ. ತಲೆ ಒಂದ್ ರೀತಿ ಟ್ವಿಸ್ಟ್ ಆಗಿರ್ತದೆ, ಕಡ್ದು ಪಟ್ಟಂಥದ್ದು. ಅದು ತಿರುಚಲ್ಪಟ್ಟಿದೆ. ಮೌಳಿಯಾಗಿದ್ದ ಭಾರದ್ವಾಜನ ಇರವಂ, ದ್ರೋಣಾಚಾರ್ಯರ ಆ ಇರುವಿಕೆ, ಆ ಶವಾಲಿ ಇದ್ದದ್ದನ್ನ ರಾಜರಾಜಂ ನೋಡ್ತಾನೆ. ರಾಜ ಕೌರವ
ಆ ಮಹಾನ್ ನಾಯಕ ಆ ಸನ್ನಿವೇಶವನ್ನು ಗಮನಿಸ್ತಾನೆ ಅಂತ ಹೇಳ್ತಾನೆ ನೋಡಿ. ನೋಡಿಕೊಂಡು ಆ ಶವದ ಮುಂದೆ ಅವನ ವಿಲಾಪ. ಅರಿಯೇಮೆ ಬಿಲ್ಲ ಭಿನ್ನಣಕ್ಕೆ ಗಾಂಧೀವಿ ಎಲ್ತು ಪೀನಾಕ ಪಾಣಿಯುಂ ನೆರೆಯ ನಿದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ಕದು ನಿಮ್ಮುಪೇಕ್ಷೆಯೆಂದರಿಯೇ ಇದು ಎನ್ನ ಕರ್ಮವಶವೆಂದರಿವೆ ಅರಿವೆಯೇಂ ನಿಮಗಿಂತು ಸಾವು ಈ ತೆರದಿನ ಕಾರಣಂ ನೆರೆಯ ಸಂಭವಿಸಿರುವುದೋ ಕುಂಭ ಸಂಭವ. ಅರಿಯಮೇ ಬಿಲ್ಲ ಭಿನ್ನಣಕ್ಕೆ ಗಾಂಧೀವಿ ಎಲ್ತು. ಗಾಂಧೀವ ಶ್ರೇಷ್ಠವಾದಂಥದ್ದು ಧನಸ್ಸು, ಶಿವನಿಂದ ಪ್ರಸಾದ ರೂಪದಲ್ಲಿ ಅರ್ಜುನನಿಗೆ ಸಿಕ್ಕಿದ್ದು. ಅದು ಅರ್ಜುನ ಮಾತ್ರ ಎತ್ತಲಿಕ್ಕೆ ಸಾಧ್ಯ, ಬಾಕಿಯವರೆಲ್ಲ ಆಗುವುದಿಲ್ಲ. ಅದು ಅರ್ಜುನನ ಕೈಲಿದ್ರೆ ಮಾತ್ರ ಅದು ಗಾಂಧೀವ. ರಾಮನ ಕೈಲಿದ್ದಂಥ ಧನಸ್ಸು ಮಾತ್ರ ಕೋದಂಡ. ನಾವು ನೀವು ಹಿಡ್ಕೊಂಡ್ರೆ ಬರೀ ದಂಡವೇ ಅದು. ಹಾಗಾಗಿ ಇಲ್ಲಿ ಅರಿಯಮೆ ಪಿಲ್ಲ ಭಿನ್ನಣಕ್ಕೆ ಗಾಂಡೀವಿ ಎಲ್ತು. ಸೊ ಆಗಲೇ ಹೇಳೋದು ಸವ್ಯ ಸಾಚಿ, ಮಹಾನ್ ಬಿಲ್ವಿದ್ಯಾ ಪರಿಣಿತನ ಅರ್ಜುನ. ದ್ರೋಣನನ್ನು ನೋಡಿ ಹೇಳ್ತಾನೆ ದುರ್ಯೋಧನ, ನನಗೆ ಗೊತ್ತಿಲ್ಲವೇ ಅರಿಯಮೇ, ನನಗೆ ಗೊತ್ತುಂಟು. ಬಿಲ್ಲ ಭಿನ್ನಣಕ್ಕೆ, ಬಿಲ್ ವಿದ್ಯೆಯಲ್ಲಿ, ಬಿಲ್ ಪ್ರಯೋಗದಲ್ಲಿ, ಆ ಬಾಣ ಪ್ರಯೋಗದಲ್ಲಿ ಗಾಂಡೀವಿ ಎಲ್ತು. ಗಾಂಧೀವವನ್ನು ಧರಿಸಿದ್ರಿಂದ ಅರ್ಜುನನ ಗಾಂಧೀವಿ ಅಂತ ಕರೆದಿದ್ದಾರೆ. ಅವ ಅಲ್ಲ, ಬಿಲ್ವಿದ್ಯೆಯಲ್ಲಿ ಅರ್ಜುನ ಅಲ್ಲ. ಅರ್ಜುನ ಏನು? ಪೀನಾಕ ಪಾಣಿಯುಂ. ಪೀನಾಕ ಅಂದ್ರೆ ತ್ರಿಶೂಲ. ತ್ರಿಶೂಲವನ್ನು ಧರಿಸಿದವ. ಯಾರು ತ್ರಿಶೂಲವನ್ನು ಧರಿಸಿಕೊಂಡಿರ್ತಾನೆ? ಪರಶಿವ, ಈಶ್ವರ. ಪೀನಾಕ ಪಾಣಿಯಂ ನೆರೆಯ ನಿದಿರ್ಚಿ ನಿಮ್ಮೊಡನೆ ಕಾದಿಗೆಲಲ್ಕದು. ನಿಮ್ಮ ಎದುರು ಸವ್ಯಸಾಚಿಯಾದ ಅರ್ಜುನ ಎಂಥದು? ಸಾಕ್ಷಾತ್ ತ್ರಿಶೂಲಧಾರಿಯಾದಂತಹ ಪರಶಿವನೇ ಬಂದರೂ ನಿಮ್ಮನ್ನು ಎದುರಿಸಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ಗೊತ್ತುಂಟು. ನೀವಂತ ಪರಾಕ್ರಮಶಾಲಿಗಳು. ಆದರೂ ಕೂಡ ನಿಮ್ಮ ಉಪೇಕ್ಷೆಯೇ ಎಂದರಿಯೇ ಇದು ಎನ್ನ ಕರ್ಮವಶ. ನೀವು ಈ ರೀತಿ ಬಿದ್ದಿದ್ರಲ್ಲ ಸತ್ತು, ದ್ರೋಣಾಚಾರ್ಯರದು ಆಗ ಸಹಜವಾದ ಸೋಲ ಅಲ್ಲ, ಇದು ನನ್ನ ಪ್ರಾರಬ್ಧ. ದೃಷ್ಟದ್ಯುಮ್ನ ನಿಮ್ಮನ್ನು ಸೋಲಿಸ್ಲಿಕ್ಕೆ ಯಾರು? ಈಶ್ವರನಿಂದಲೂ ನಿಮ್ಮನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಶ್ವರನೇ ನಿಮಗೆ ಸರಿಸಾಟಿಯಾಗಿ ಯುದ್ಧ ಮಾಡ್ಲಿಕ್ಕೆ ಕಷ್ಟ. ಅರ್ಜುನನ್ ಬಿಡಿ, ಗಾಂಡೀವಿ ಅಲ್ತು. ಸಾಕ್ಷಾತ್ ಶಿವನೇ ಬಂದರೂ ಕೂಡ ಶಿವನೆದುರಿಗೆ ನೀವು ಸೋಲ್ಬೇಕು ಅಂದ್ರೆ ಅದು ನಿಮ್ಮ ಇಚ್ಛೆ ಆಗಿರ್ಬೇಕು. ಅಂದ್ರೆ ಅಷ್ಟು ಪ್ರಭಾವಶಾಲಿಗಳು ನೀವು. ಅಂಥವರು ನೀವಿಂದು ಹೀಗೆ ಬಿದ್ದುಕೊಂಡಿದ್ದೀರಿ ಅಂತಂದ್ರೆ, ಶವವಾಗಿದ್ದೀರಿ ಅಂದ್ರೆ ನಿಮ್ಮ ಉಪೇಕ್ಷೆ, ನೀವು ನನ್ನನ್ನು ಉಪೇಕ್ಷೆ ಮಾಡಿದ್ರಿ, ಬೇಕು ಅಂತಲೇ ನೀವು ಸೋತ್ರಿ ಅಂತ ನಾನೇನು ನಿಮ್ಮ ಮೇಲೆ ಆಕ್ಷೇಪ ಹೇಳುವುದಿಲ್ಲ. ಒಂದು ಅರ್ಥದಲ್ಲಿ ಬೇಕು ಅಂತ ಸೋತಿದ್ದೀರಿ ಹೇಳೋ ಧ್ವನಿನೇ ಅಲ್ಲಿದೆ. ಒಂದು ರೀತಿಯ ವ್ಯಂಗ್ಯನೇ ಇದು. ಶಿವನಿಂದಲೂ ಸೋಲಿಸಲಾಗದಂತ ಒಬ್ಬ ದ್ರೋಣಾಚಾರ್ಯರು ಇವತ್ತು ಸಾಮಾನ್ಯ ದೃಷ್ಟದ್ಯುಮ್ನ ಎದುರಿಗೆ ಬಿದ್ದಿದ್ದಾರೆ ಅಂತಂದ್ರೆ ಅದು ನೀವು ಬಯಸಿ ತಂದುಕೊಂಡಂತ ಸೋಲು ಅಂತ ನಾನು ಭಾವಿಸುವುದಿಲ್ಲ. ಇದು ಎನ್ನ ಕರ್ಮ, ನನ್ನ ಪ್ರಾರಬ್ಧ, ನನ್ನ ಪ್ರಾರಬ್ಧ ಅಂತ ನೋಡಿ. ಅಲ್ಲಿಯೂ ಕೂಡ ಅದನ್ನು ತನ್ನ ಮೇಲೆ ಆರೋಪಿಸಿಕೊಳ್ತಾನೆ. ಕರ್ಮವಶ, ಇದು ನನ್ನ ಕರ್ಮ, ನನ್ನ ಪ್ರಾರಬ್ಧ. ನಿಮಗಿಂತೂ ಸಾವು ಇಂತಹ ಮಹಾನ್ ನಾಯಕರಿಗೆ, ಮಹಾನ್ ಯೋಧರಿಗೆ ಈ ತೆರದಿನ ಕಾರಣ, ಹೀಗೆ ಇಂತಹ ಸಾವು ಬರಬೇಕೆ? ಹೇಗೆ ಸತ್ತದ್ದು ಗೊತ್ತುಂಟು, ಹೇಳಿದ್ದೆ ನಾನು ಪೀಠಕ ಪ್ರಸಂಗದಲ್ಲಿ. ಅಶ್ವತ್ಥಾಮೋಹತ ನರೋ ಕುಂಜರ, ದ್ರೋಣಾಚಾರ್ಯ ನಿಗ್ರಹಿಸ್ಲಿಕ್ಕೆ ಕಂಡುಕೊಂಡಂತ ಮಾರ್ಗ. ಹಾಗಾದ್ರೆ ದ್ರೋಣಾಚಾರ್ಯರಿಗೆ ಗೊತ್ತಿಲ್ವಾ ತನ್ನ ಮಗ ಚಿರಂಜೀವಿ ಅಂತ ಹೇಳಿ? ಚಿರಂಜೀವಿಯಾದ ಅಶ್ವತ್ಥಾಮ ಸಾಯ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗಾದ್ರೆ ಅವ್ರು ಯಾಕೆ ಅಲ್ಲೇ ಧ್ಯಾನಸ್ಥರಾದ್ರು, ತಮ್ಮನ್ನು ತಾವು ಮರೆತು ಕೂತ್ಕೊಂಡ್ರು? ಅಂದ್ರೆ ಅವರಿಗೂ ಯುದ್ಧ ಸಾಕಾಗಿದೆ, ಇಲ್ಲಿಂದ ಹೋಗಬೇಕಾಗಿದೆ, ನೆಪ. ಆದರೆ ದುರ್ಯೋಧನ ಅಂತಹ ಸಂದರ್ಭದಲ್ಲಿ ಕೂಡ ಆಕ್ಷೇಪಿಸುವುದಿಲ್ಲ. ಹೇಳ್ಬೋದಿತ್ತು, ಅರ್ಜುನನೇನು ಶಿವನಿಂದಲೂ ಸೋಲಿಸಲಾಗದ ನೀವು ಈ ರೀತಿ ಬಿದ್ದಿದ್ರಿ ಅಂತಂದ್ರೆ ನೀವು ಬೇಕು ಅಂತಲೇ ನನ್ನನ್ನು ಸೋಲಿಸ್ಲಿಕ್ಕಾಗಿ ಮಾಡಿದ್ರಿ ಅಂತ ಹೇಳಲಿಲ್ಲ ಅವ. ಇದು ನಿಮ್ಮ ಪರಾಭವ ಅಂತ ನಾನು ಭಾವಿಸುವುದಿಲ್ಲ.
ನಿಮಗೆ ಬಂದ ಈ ಹೀನ ಸ್ಥಿತಿಗೆ ಅದು ನೀವು ಕಾರಣರು ಅಂತ ಹೇಳುವುದಿಲ್ಲ, ಅಥವಾ ನೀವು ನನ್ನನ್ನು ಉಪೇಕ್ಷೆ ಮಾಡಿದ್ರಿ ಅಂತ ಹೇಳಿ ನಿಮ್ಮ ಮೇಲೆ ನಾನು ಆಕ್ಷೇಪಿಸುವುದಿಲ್ಲ. ಏನು ಮಾಡೋಣ, ಇದು ನನ್ನ ಕರ್ಮ, ನನ್ನ ಪ್ರಾರಬ್ಧ ಹೇಳ್ತಾರೆ. ಕರ್ಮವಶ ನಿಮಗಿಂತೂ ಸಾವು ಈ ತರ ದಿನ ಕಾರಣಂ ನೆರೆಯ ಸಂಭವಿಸಿದುದು ಕುಂಭ ಸಂಭವ. ಕುಂಭದಲ್ಲಿ ಹುಟ್ಟಿದವ ದ್ರೋಣಾಚಾರ್ಯರಿಗೆ ತಾಯಿ ಇಲ್ಲ. ಭಾರದ್ವಾಜರು ಕುಂಭದಲ್ಲಿ ಅವರ ವೀರ್ಯವನ್ನು ನಿಕ್ಷೇಪಿಸಿ ಅಲ್ಲಿಂದ ಮುಂದೆ ಪಡೆದಂತ ಒಂದು ಶಿಶುವಾಗಿರೋದ್ರಿಂದ, ಕುಂಭದಲ್ಲಿ ಹುಟ್ಟಿರೋದ್ರಿಂದ ದ್ರೋಣಾಚಾರ್ಯರನ್ನ ಕುಂಭ ಸಂಭವ ಅಂತ ಹೇಳಿ ಕರೆದಿದ್ದಾರೆ ಎಂದು ದುಃಖಂಗೈದು ಕುಂಭ ಸಂಭವನಂ ತ್ರಿ ಪ್ರದಕ್ಷಿಣೆಂಗೈದು ಬರುತ್ತಮ ದಿಶಾಪಾಗದೊಳ್ಳು. ಹೀಗೆ 3 ಸುತ್ತನ್ನ ದ್ರೋಣಾಚಾರ್ಯರ ಶವಕ್ಕೆ ಭಕ್ತಿಯಿಂದ ಹಾಕ್ತಾನೆ, ಗೌರವವನ್ನು ಕೊಡ್ತಾನೆ. ಮುಂದೆ ಬಿದ್ದಿರುವಂತಹ ದಿಶಾಭಾಗದೊಳ್ ಬಿದ್ದಿರುವ ಅಭಿಮನ್ಯುವನ್ನು ಕಾಣ್ತಾನೆ. ಇದು ತುಂಬಾ ಒಂದು ನೋವಿನ ಒಂದು ಸಂದರ್ಭ. ಶತ್ರುವಿನ ಮಗ ದುರಂತ ಸಾವನ್ನು ಕಂಡಾಗ ಅದನ್ನು ಸಂಭ್ರಮಿಸುವ ಬದಲು ದುರ್ಯೋಧನ ಯಾವ ರೀತಿ ತನ್ನ ನೋವನ್ನು ವ್ಯಕ್ತಪಡಿಸ್ತಾನೆ, ಫಲಾಪಿಸ್ತಾನೆ ಅನ್ನೋದು ರನ್ನ ಬಹಳ ಸೊಗಸಾಗಿ ಹೇಳಿದ್ದಾರೆ. ಆ ಭಾಗವನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ಇಂದಿನ ತರಗತಿಯಲ್ಲಿ ನಾವು ಪ್ರಸ್ತಾಪಿಸಿದ ವಿಷಯ ಅಂದರೆ, ಉಡಿದಿರ್ದ ಕೈದು ನೆತ್ತರ ಕಡಲೊಳ್ ಅಡಿಗಡಿಗೆ ತಳಮನ್ನುರ್ಚುತ್ತಿರೆ ಕಾಲಿಡಲೆಡವೆಡೆಯದೆ ಕುರುಪತಿ ಅಡಿಗವೆಣಂಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದಂ. ಮುರಿದು ಹೋದಂಥ ಆಯುಧಗಳು, ನೆತ್ತರ ಕಡಲು, ಅಡಿಗಡಿಗೆ ಪಾದವನ್ನು ಆ ಬಾಣಗಳು ಮುಂತಾದ ಮುರಿದ ಆಯುಧಗಳು ಚುಚ್ಚುತ್ತಿರುವಂಥ ಸಂದರ್ಭದಲ್ಲಿ ಕಾಲಿಡಲೂ ಕೂಡ ಅಸಾಧ್ಯವಾದಂಥ ಸ್ಥಿತಿಯಲ್ಲಿ ಜಾಗ್ರತೆಯಿಂದ ಅದನ್ನು ದಾಟಿ ಮುಂದಕ್ಕೆ ಹೋದ. ಇಬಶೈಲಂಗಳ ಏರಿ ಆನೆಗಳೆಂಬ ಪರ್ವತವನ್ನು ದಾಟಿ ರುಧಿರ ಸ್ರೋತಗಳನ್ನು, ಸ್ರೋತ ಅಂದರೆ ನದಿ, ರಕ್ತದ ನದಿಯನ್ನು ದಾಟಿ ಇಬದೋ ನೀಲ ಲತಾ ಪ್ರತಾನ ವಿಪಿನ ವ್ರಾತಂಗಳೋಳು ಸಿಲುಕಿ ಆನೆಗಳ ನೀಲಾಕಾರವಾದ ಸೊಂಡಿಲುಗಳು, ಬಳ್ಳಿಯಂತಿರುವ ಸೊಂಡಿಲುಗಳ ಮಧ್ಯದಲ್ಲಿ ಅದು ಸುಳಿಯಿರುವ ಮಧ್ಯೆ ಸಿಕ್ಕಿ ಇಳಿಬಿದ್ದಿರುವಂಥ ಸೊಂಡಿಲು, ಅದರ ಮಧ್ಯೆ ಸಿಕ್ಕಿ ಬರಂಗೈದು ತಕ್ಷಣದಲ್ಲಿ ತಪ್ಪಿಸಿಕೊಳ್ಳುವಾಗ ಸಂಜಯನನ್ನು ಆಶ್ರಯಿಸಿಕೊಂಡು ಅವನ ಶಿರವನ್ನು ತಲೆಯನ್ನು ಹಿಡಿದುಕೊಂಡು ಮುಂದೆ ಕುರುಕುಲದ ಶ್ರೇಷ್ಠನಾಥ ದುರ್ಯೋಧನನು ಬಾಣಗಳಿಂದ ಜರ್ಜರಿತರಾಗಿ ಬಿದ್ದಿರುವಂಥ ದ್ರೋಣಾಚಾರ್ಯರ ಕಳೇಬರವನ್ನು, ಹೆಣವನ್ನು ನೋಡ್ತಾನೆ. ಸ್ವಭಾವತಃ ದುಷ್ಟನೆನಿಸಿದ, ಆತನ ಪಾಲಿಗೆ ದುಷ್ಟನೆನಿಸಿದಂಥ ದೃಷ್ಟದ್ಯುಮ್ನನಿಂದ ತಲೆ ಮುಡಿಯನ್ನು ತಿರುಚಲ್ಪಟ್ಟಂತಹ ಶವವನ್ನು ನೋಡಿ ಹೇಳ್ತಾನೆ, ಅರಿಯನೆ ಬಿಲ್ಲ ಬಿನ್ನಣಕ್ಕೆ ಗಾಂಡೀವಿ ಎಲ್ತು. ಬಿಲ್ಲು ವಿದ್ಯೆಯಲ್ಲಿ ಅರ್ಜುನನೇನು ಸಾಕ್ಷಾತ್ ಶಿವನೇ ನಿಮ್ಮೆದುರಿಗೆ ಬಂದರೂ ನಿಮ್ಮನ್ನು ಸೋಲಿಸಲಿಕ್ಕೆ ಆಗದ ಸ್ಥಿತಿಯಲ್ಲಿ ನಿಮ್ಮನ್ನು ಕಾದಿ ಗೆಲ್ಲಲ್ಕದು. ನೀವು ಅದನ್ನು ಬಯಸದೆ ನಿಮ್ಮಿಂದ ನೀವು ಸೋಲನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸ್ಥಿತಿಯಲ್ಲಿ ನೀವು ಈ ಪರಿಸ್ಥಿತಿಯಲ್ಲಿ ಇವತ್ತು ಬಿದ್ದಿದ್ದೀರಿ ಅಂತಂದರೆ ಇದು ನೀವು ಮಾಡಿದಂಥ ನನಗೆ ಮೋಸ ಅಂತ ನಾನು ಭಾವಿಸುವುದಿಲ್ಲ, ಇದು ನನ್ನ ಪ್ರಾರಬ್ಧ ಕರ್ಮ ಅಂತ ಭಾವಿಸ್ತಾನೆ. ಹಾಗೆ ಹೇಳಿ ದ್ರೋಣಾಚಾರ್ಯರ ಶವಕ್ಕೆ 3 ಸುತ್ತನ್ನು ಹಾಕಿ ಮುಂದೆ ಬಿದ್ದಿರುವಂತಹ ಕುಮಾರ ಅಭಿಮನ್ಯುವನ್ನು ನೋಡ್ತಾನೆ. ಆ ಶವದ ಮುಂದೆ ಪ್ರಲಾಪಿಸ್ತಾನೆ. ಇಲ್ಲಿಯವರೆಗೆ ಮುಂದೆ ಏನು ಅಭಿಮನ್ಯುವನ್ನ ಕಂಡು ಏನು ಹೇಳ್ತಾನೆ, ರನ್ನ ಏನು ಹೇಳಿದ್ದಾನೆ ಅನ್ನೋದನ್ನ ನಾಳೆಯ ಅವಧಿಯಲ್ಲಿ ನೋಡೋಣ. ಎಲ್ಲರಿಗೂ ಶುಭವಾಗಲಿ.